ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈ ರಾಶಿಯವರಿಗೆ ತಮ್ಮ ಕುಟುಂಬವೇ ಪ್ರಪಂಚ. ಯಾವ ರಾಶಿಯವರಿಗೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ. ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಿ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಆಚೆ ಆಗ್ಬೋದು. ಅದು ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಆದರೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ನಮೂದಿಸಿದರೆ ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಡೀಟೇಲಾಗಿ ಕಳುಹಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಉತ್ತರವಾಗಿ ಸದ್ಯ ಬೆಲ್ಲೈಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಬರೀಬೇಡಿ. ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದು ಕೂಡ ಮುಕ್ತವಾಗಿ ನನ್ನ ಹತ್ರ ಅದನ್ನು ಕೂಡ ಕೇಳ್ಬೋದು. ನನಗೆ ಇಷ್ಟ ಆದ ಖಂಡಿತವಾಗ್ಲೂ ಅದ್ರ ಬಗ್ಗೆ ವೀಡಿಯೋ ಮಾಡಿ ಕೂಡ ಹಾಕ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಕುರುಗ ಜೊತೆ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ಅಂದರೆ ಕೆಲವು ರಾಶಿಯವರಿಂದ 12 ರಾಶಿಗೆ ಕೂಡ ಒಂದೊಂದು ಅವರದೇ ಆದಂಥ ಗುಣಗಳು ಇರುವಂಥದ್ದು. ಅದರಲ್ಲಿ ಕೆಲವು ರಾಶಿಯವರಿಗೆ ತಮ್ಮ ಕುಟುಂಬವನ್ನು ತುಂಬ ಪ್ರೀತಿಸುವ ಒಂದು ಗುಣ ಇರುತ್ತಂತೆ. ಹೆಚ್ಚಿನವರು ತಮ್ಮ ಕುಟುಂಬವನ್ನು ಪ್ರೀತಿಸ್ತಾರೆ. ಆದರೆ ಕೆಲವರಿಗಂತೂ ತಮ್ಮ ಕುಟುಂಬವೇ ಎಲ್ಲವೂ ಆಗಿರುತ್ತೆ. ಜ್ಯೋತಿಷ್ಯದಲ್ಲಿ ತಮ್ಮ ಕುಟುಂಬವೇ ತಮ್ಮ ಸರ್ವಸ್ವ ಎಂದು ತಿಳಿದ ರಾಶಿಗಳ ಬಗ್ಗೆ ಹೇಳಲಾಗಿದೆ. ಆ ರಾಶಿಗಳು ಯಾವುದು ಅನ್ನೋದನ್ನು ನೋಡಿಕೊಂಡು ಹೋಗೋಣ. ಅಂದರೆ ಎಲ್ರಿಗೂ ಅವರವರ 12 ರಾಶಿಗೆ ಕೂಡ ಅವರವರ ಕುಟುಂಬ ಅಂದರೆ ತುಂಬಾ ಇಷ್ಟ ಇರುತ್ತೆ. ಆದರೆ ಕೆಲವರಿಗೆ ತುಂಬ ಕಾಳಜಿ, ತುಂಬಾ ಇಷ್ಟ ಜಾಸ್ತಿ ಆಗಿರುತ್ತೆ. ಅಂಥವರು ಯಾರು, ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿ ಚಿಹ್ನೆಯು ಗುಣಲಕ್ಷಣ, ವ್ಯಕ್ತಿತ್ವದ ವಿಶಿಷ್ಟತೆಯನ್ನು ಹೇಳುವಂಥದ್ದು. ಕುಟುಂಬ ಬಂಧಗಳನ್ನು ಗೌರವಿಸುವ ವಿಷಯಕ್ಕೆ ಬಂದಾಗ ಕೆಲವು ರಾಶಿ ಚಿಹ್ನೆಗಳು ಹೊಳೆಯುವ ನಕ್ಷತ್ರಗಳಂತೆ ಎದ್ದು ಕಾಣುತ್ತವೆ. ಕುಟುಂಬವನ್ನು ತಮ್ಮ ಅಸ್ತಿತ್ವದ ಕೇಂದ್ರಬಿಂದುವಾಗಿ ಹಿಡಿದಿರುವ 5 ರಾಶಿ ಚಿಹ್ನೆಗಳ ಬಗ್ಗೆ ತಿಳಿಯೋಣ. ಇದರ ಮೂಲಕ ಯಾವ ರಾಶಿಯವರು ತಮ್ಮ ಕುಟುಂಬನ ಹೆಚ್ಚು ಪ್ರೀತಿಸ್ತಾರೆ, ಗೌರವಿಸುತ್ತಾರೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಮೊದಲನೇದಾಗಿ ಯಾವ ರಾಶಿ ಅಂದರೆ ವೃಷಭ ರಾಶಿಯವರು. ವೃಷಭ ರಾಶಿಯವರಿಗೆ ಕುಟುಂಬವು ಅವರ ಅಸ್ತಿತ್ವದ ಅಡಿಪಾಯ. ಸಂಪ್ರದಾಯದ ಮೇಲಿನ ಪ್ರೀತಿ, ನಿಷ್ಠೆಯ ಬಲವಾದ ಪ್ರಜ್ಞೆಯೊಂದಿಗೆ ವೃಷಭ ರಾಶಿಯವರು ಯಾವುದೇ ಕಷ್ಟಗಳನ್ನು ಎದುರಿಸಬಲ್ಲ ಶಾಶ್ವತ ಬಂಧಗಳನ್ನು ನಿರ್ಮಿಸುವಂಥದ್ದು. ಕುಟುಂಬ ಮೌಲ್ಯಗಳಿಗೆ ಇವರ ಬದ್ಧತೆಯು ಇವರ ವಿಶ್ವಾಸಾರ್ಹ ಮತ್ತು ಉತ್ತಮ ನಡವಳಿಕೆಯಲ್ಲಿ ಪ್ರಕಾಶಮಾನವಾಗಿ ಉಳಿಯುವಂತೆ ಮಾಡುತ್ತೆ. ವೃಷಭ ರಾಶಿಯವರಿಗೆ ತಮ್ಮ ಕುಟುಂಬದಲ್ಲಿ ತುಂಬಾ ಜಾಸ್ತಿ ಪ್ರೀತಿ, ಗೌರವ ಇರುವಂಥದ್ದು. ಆನಂತರ ಬರುವಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಅರ್ಥಗರ್ಭಿತ ಸ್ವಭಾವ ಮತ್ತು ಆಳವಾದ ಭಾವನಾತ್ಮಕ ಸಂಪರ್ಕಗಳು ಕುಟುಂಬವನ್ನು ಅವರ ಜೀವನದ ಮೂಲಾಧಾರವನ್ನಾಗಿ ಮಾಡುವಂಥದ್ದು. ಇದು ಬೆಚ್ಚಗಿನ ಮನೆಯನ್ನು ಕಟ್ಟುವುದಿರಲಿ ಅಥವಾ ಅಚಲ ಬೆಂಬಲವನ್ನು ತಮ್ಮ ಕುಟುಂಬಕ್ಕೆ ನೀಡುವುದಿರಲಿ, ಕರ್ಕಾಟಕ ರಾಶಿಯವರು ಕುಟುಂಬ ಭಕ್ತಿಯ ಸಾರವನ್ನು ಸಾಕಾರಗೊಳಿಸುತ್ತೆ. ಇದೆಲ್ಲ ಕಾರಣಗಳಿಗೆ ತಮ್ಮ ಕುಟುಂಬವನ್ನು ತುಂಬ ಪ್ರೀತಿಸುವಂಥದ್ದು. ಆನಂತರ ಬರುವಂಥದ್ದು ಸಿಂಹರಾಶಿ. ರಾಜ ನಡವಳಿಕೆ ಹೊರತಾಗಿಯೂ ಸಿಂಹರಾಶಿಯವರು ತಮ್ಮ ಕುಟುಂಬದ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವಂಥದ್ದು. ಇವರು ತಮ್ಮ ಕುಟುಂಬ ಪರಂಪರೆ ಬಗ್ಗೆ ಹೆಮ್ಮೆ ಪಡುವಂಥದ್ದು ಮತ್ತು ತಮ್ಮ ಪ್ರೀತಿ ಪಾತ್ರರ ಬಗ್ಗೆ ಆತ್ಮೀಯತೆ ಮತ್ತು ಔದಾರ್ಯವನ್ನು ಹೊರಸೂಸುವಂಥದ್ದು. ಸಿಂಹರಾಶಿಯವರಿಗೆ ಕುಟುಂಬವು ಕೇವಲ ಬೆಂಬಲ ವ್ಯವಸ್ಥೆ ಅಲ್ಲ, ಇದು ಸಂತೋಷ ಮತ್ತು ಸಂಭ್ರಮದ ಮೂಲ ಕೂಡ ಆಗಿರುತ್ತೆ. ಇದೊಂದು ಸಿಂಹರಾಶಿಯವರಿಗೆ ತಮ್ಮ ಕುಟುಂಬ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಯಾವ ರಾಶಿ ಅನ್ನೋದು ನೋಡೋದಾದರೆ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ತಮ್ಮ ಕುಟುಂಬ ಹೇಗೆ ಅವರು ಹೆಚ್ಚು ಪ್ರೀತಿಸ್ತಾರೆ ಅಂತ ನೋಡೋದಾದರೆ, ಮಕರ ರಾಶಿಯವರು ಕುಟುಂಬ ಜೀವನವನ್ನು ತುಂಬ ಜವಾಬ್ದಾರಿಯುತವಾಗಿ ನಿಭಾಯಿಸುವಂಥವರು. ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ಬರದಾಗೆ ಆದಷ್ಟು ಮನೆ ಯಜಮಾನಿ ಏನಿರ್ತಾನೆ ಅವನು ಅದನ್ನು ತೂಗಿಸ್ಕೊಂಡು ಹೋಗೋದು. ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಬರದಾಗೆ ಆದಷ್ಟು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗುವಂಥದ್ದು. ಮತ್ತು ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಸ್ಥಿರ ಮತ್ತು ಸುರಕ್ಷಿತ ವಾತಾವರಣ ನಿಖರವಾಗಿ ರೂಪಿಸುವಂಥದ್ದು. ಮಕರ ರಾಶಿಯವರು ಸಂಪ್ರದಾಯವನ್ನು ಗೌರವಿಸ್ತಾರೆ. ಕುಟುಂಬದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ದಣಿವರಿಯದೆ ಕೆಲಸ ಮಾಡುವಂಥದ್ದು. ಯಾವುದೇ ಕುಟುಂಬಕ್ಕೆ ಸಮಸ್ಯೆ ಬರದಾಗೆ ಇವರು ಅದನ್ನು ನಡೆಸಿಕೊಂಡು ಹೋಗುವಂಥದ್ದು. ಕೊನೆಯದಾಗಿ ಮೀನರಾಶಿಯವರು ಸಹಾನುಭೂತಿಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿರುವಂಥವರು. ರಾಶಿಯವರ ಮನಸ್ಸಿನಲ್ಲಿ ಕುಟುಂಬ ಸಂಬಂಧಗಳು ವಿಶೇಷ ಸ್ಥಾನವನ್ನು ಹೊಂದಿರುವಂಥದ್ದು. ಇವರು ತಮ್ಮ ಕುಟುಂಬಕ್ಕೆ ತುಂಬ ವಿಶೇಷ ಸ್ಥಾನವನ್ನು ಕೊಡುವಂಥದ್ದು ಮತ್ತು ಇವರು ಆಗಾಗ್ಗೆ ತಮ್ಮ ನಿಕಟ ವಲಯಗಳಲ್ಲಿ ಸಾಂತ್ವನ, ಸ್ಫೂರ್ತಿಯನ್ನು ಕಂಡುಕೊಳ್ಳುವಂಥವರು. ಇವರ ಭಾವನಾತ್ಮಕ ಆಳ ಮತ್ತು ತಿಳುವಳಿಕೆ ಇವರನ್ನು ಇವರ ಕುಟುಂಬ ಸದಸ್ಯರಿಗೆ ವಿಶ್ವಾಸಾರ್ಹ ಆಧಾರ ಸ್ತಂಭಗಳನ್ನಾಗಿ ಮಾಡುವಂಥದ್ದು. ಈ ಏನಿದೆ ರಾಶಿಯವರು ಅಂದರೆ ಎಲ್ಲರೂ 12 ರಾಶಿಯವರು ಕೂಡ ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಒಂದು ಮಾನ್ಯತೆ ಕೊಡುವಂಥವರೇ. ಆದರೆ ಕೆಲವರದ್ದು ಜಾಸ್ತಿ ಇರುವಂಥದ್ದು ಅದು ಈ ರಾಶಿಗಳು ಅಂತಲೇ ಹೇಳ್ಬೋದು. ಹಾಗೆಯೇ ಒಂದೊಂದು ರಾಶಿಗೆ ಒಂದೊಂದು ಅವರದ್ದೇ ಆದಂಥ ಗುಣಗಳು ಇರುವಂಥದ್ದು. ಅದರಲ್ಲಿ ಇದು ಒಂದು. ಈ ಥರ ಒಂದು ಉಪಯುಕ್ತ ಮಾಹಿತಿ ಬೇಕಂದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.